Hey guys, welcome back to my YouTube channel. So KA ಇಂದ ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಕಡ್ಡಾಯ ಕನ್ನಡ ಪರೀಕ್ಷೆ ಕುರಿತು ಮಹತ್ವದ ಪ್ರಕಟಣೆಯನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅಫಿಷಿಯಲ್ ಆಗಿ KA ಇಂದನೇ ಈ ಒಂದು ಪ್ರಕಟಣೆಯನ್ನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗೆ, ಹಾಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಗೈರು ಹಾಜರಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತಾ ಇಲ್ವಾ, ಸೊ ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ವಿಲೇಜ್ ಅಕೌಂಟೆಂಟ್ ಅಪ್ಡೇಟ್ಸ್ ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KA ಇಂದ ಅಫಿಷಿಯಲ್ ಆಗಿ ಒಂದು ಪ್ರಕಟಣೆಯನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೋಡಬಹುದು ನೇಮಕಾತಿಯಲ್ಲಿ ಸೊ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಈ ಎಲ್ಲ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಸೊ ಇದರಲ್ಲಿ ಪ್ರಕಟಣೆ ಅಂತ ಒಂದು ಲಿಂಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪ್ರಕಟಣೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಕಟಣೆ 20/8/2024 ರಿಲೀಸ್ ಮಾಡಿರ್ತಾರೆ. ಸೊ ಇದರಲ್ಲಿ ನೋಡಬಹುದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 29/9/2024 ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಈಗಾಗಲೇ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಡೇಟ್ ಬಗ್ಗೆ ಕೂಡ ತಿಳಿಸಿದ್ದೆ. ಸೊ ಹಾಗೆ ಮೇನ್ ಎಕ್ಸಾಮ್ ಡೇಟ್ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಸೊ ಅದು ಹೋಗಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ನೀವು ಒಂದು ನೋಡಬಹುದು ಎಕ್ಸಾಮ್ ಡೇಟ್ಸ್ನ. ಸೊ ಅದೇ ರೀತಿ ನೋಡಿ 29ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಹಾಗೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021ರಲ್ಲಿ ನಿರ್ದೇಶಿಸಿರುವಂತೆ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ 150 ಅಂಕಗಳಿಗೆ ಕನಿಷ್ಠ 50 ಅಂಕಗಳು ಗಳಿಸುವುದು ಕಡ್ಡಾಯವಾಗಿದೆ. ಸೊ ಇದು ಕೂಡ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಕ್ವಾಲಿಫೈಡ್ ಮಾರ್ಕ್ಸ್ ಎಷ್ಟಿರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು 150 ಅಂಕಗಳ ಒಂದು ಪೇಪರ್ ಇರುತ್ತೆ, ಅದರಲ್ಲಿ ನೀವು ಮಿನಿಮಮ್ 50 ಅಂಕಗಳನ್ನು ತೆಗಿಲೇಬೇಕು. ಸೊ ಹಾಗೆ ಆದ್ದರಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿರುವ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೇ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಸೊ ಇಲ್ಲಿ ಗಮನಿಸಿ ಫ್ರೆಂಡ್ಸ್, ನೋಡಿ ಹುದ್ದೆಗಳಿಗೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿರುವ ಎಲ್ಲ ಅಭ್ಯರ್ಥಿಗಳು, ಸೊ ಇಲ್ಲಿ ಎಲ್ಲ ಅಭ್ಯರ್ಥಿಗಳು ಅಂತ ತಿಳಿಸಿದ್ದಾರೆ. ಶುಲ್ಕ ಪಾವತಿಸಿರುವ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೇ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಸೊ ಇನ್ನೊಂದು, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಹಾಜರಾಗಿ ಅರ್ಹರಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಕಾಶ ನೀಡಲಾಗುವುದು. ಸೊ ಇದರಲ್ಲಿ ಕನ್ನಡ ಕಡ್ಡಾಯ ಏನ್ ಪರೀಕ್ಷೆ ಇದೆ, ಸೊ ಇದರಲ್ಲಿ ಹಾಜರಾಗಿ ಅರ್ಹರಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಏನ್ ಮಾಡ್ತಾರೆ, ಈ ಒಂದು ಪರೀಕ್ಷೆಗೆ ಅವಕಾಶ ನೀಡ್ತಾರೆ. ಸೊ ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮತ್ತು ಹಾಜರಾಗಿ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳಿಗೆ ದಿನಾಂಕ 27/10/2024 ಏನು ಮೇನ್ ಪೇಪರ್ ಇದೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಸೊ ಗೈಸ್, ವೆರಿ ಇಂಪಾರ್ಟೆಂಟ್ ಪ್ರಕಟಣೆ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಇನ್ ಕೇಸ್ ನೀವೇನಾದ್ರೂ 50 ಮಾರ್ಕ್ಸ್ ಸ್ಕೋರ್ ಮಾಡಿಲ್ಲ ಅಂದ್ರೆ ಕ್ವಾಲಿಫೈಡ್ ಮಾರ್ಕ್ಸ್, ಮತ್ತೆ ನೀವೇನಾದ್ರೂ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಗೈರು ಹಾಜರಾದ್ರೆ ಆಬ್ಸೆಂಟ್ ಆದ್ರೆ ನಿಮಗೆ ಮೇನ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಈ ಒಂದು ಮೇನ್ ಪತ್ರಿಕೆ 1 ಪತ್ರಿಕೆ 2 ಪೇಪರ್ ಬರೀಲಿಕ್ಕೆ ನಿಮಗೆ ಅವಕಾಶ ಕೊಡೋದಿಲ್ಲ. ಸೊ ಹಾಗೆ ನೋಡಿ, ಕಂಪಲ್ಸರಿ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಸೊ ಗೈರು ಆಬ್ಸೆಂಟ್ ಆದ್ರೂ ಕೂಡ ನಿಮಗೆ ಮೇನ್ ಪೇಪರ್ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಮಿನಿಮಮ್ 50 ಮಾರ್ಕ್ಸ್ ಸ್ಕೋರ್ ನೀವು ಮಾಡಲೇಬೇಕಾಗುತ್ತದೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಮುಂದುವರೆಯೋದು. ಸೊ ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡೋದು. ಸೊ ಅದು ಕೂಡ ಇದರಲ್ಲಿ ತಿಳಿಸಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ಸ್ಟೇಟಸ್ ಕೂಡ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪೂರ್ಣಗೊಳಿಸುವ ಅಭ್ಯರ್ಥಿಗಳು ಅರ್ಜಿ ಸ್ಥಿತಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ತಿಳಿಯಲು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಲಿಂಕ್ ನೀಡಲಾಗಿದೆ. ಪ್ರಕಟಿತ ಲಿಂಕ್ ನಲ್ಲಿ ಅಭ್ಯರ್ಥಿಗಳ ಅರ್ಜಿ ಅಂಗೀಕೃತವಾದಲ್ಲಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಶುಲ್ಕ ಪಾವತಿಸುವ ಪೂರಕ ದಾಖಲೆಗಳನ್ನು ದಿನಾಂಕ 26/8/2024 ಪ್ರಾಧಿಕಾರಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸುವಂತೆ ತಿಳಿಸಲಾಗಿದೆ.
ಸೊ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಸ್ಟೇಟಸ್ನಲ್ಲಿ ಅಂಗೀಕೃತವಾಗದಿದ್ದಲ್ಲಿ ಸೊ 26/8/2024 ಒಳಗೆ ಸೊ ಏನೇನು ಪೂರಕ ದಾಖಲೆಗಳಿದ್ದಾವೆ ಎಲ್ಲ ದಾಖಲೆಗಳು, ಫೀ ಪೇಮೆಂಟ್ ಮಾಡಿದೊಂದು ರೆಸಿಪ್ಟ್ ಜೊತೆಗೆ ಆ ಪ್ರಾಧಿಕಾರಕ್ಕೆ ನೀವು ಸೆಂಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಕೂಡ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿದಾಗ ತಿಳಿಸಿದ್ದೆ. ಓಕೆ, ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ಸ್ಟೇಟಸ್ ಚೆಕ್ ಮಾಡಬೇಕು ಅದು ಕೂಡ ತಿಳಿಸಿದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕು. ಅಬ್ಸೆಂಟ್ ಆದರೆ ಮೇನ್ ಪೇಪರ್ಗೆ ನೀವು ಅವಕಾಶ ಕೊಡೋದಿಲ್ಲ, ಮೇನ್ ಪೇಪರ್ಗೆ. ಹಾಗೆ ಈ ಒಂದು ಏನು ಕಡ್ಡಾಯ ಕನ್ನಡ ಇದೆ ಎಲ್ಲರೂ ಬರೀಲೇಬೇಕು. ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಫೀ ಪೇಮೆಂಟ್ ಮಾಡಿದರೆ ಎಲ್ಲರೂ ಬರೀಲೇಬೇಕು ಅಂತ ಹೇಳ್ಬಿಟ್ಟು ಪ್ರಕಟಣೆಯಲ್ಲಿ ಅಫಿಷಿಯಲ್ ಆಗಿ KE ಇಂದಾನೆ ತಿಳಿಸಿದ್ದಾರೆ. ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ 29/9/2024ಗೆ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಇರುತ್ತೆ. ಹಾಲ್ ಟಿಕೆಟ್ ಲಿಂಕ್ ಕೂಡ ಇನ್ನೂ ಬಿಟ್ಟಿಲ್ಲ. ಸೊ ಲಿಂಕ್ ಬಿಟ್ಟ ತಕ್ಷಣ ವಿಡಿಯೋ ಮಾಡಿ ಹಾಕ್ತೀನಿ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕಂತ. ಚಾನಲ್ನ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ಇದರ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.